ಸಚಿವ ಪೊಂಗುಲೇಟಿ ಶ್ರೀನಿವಾಸ್ ರೆಡ್ಡಿ ಅವರು ತಿರುಮಲದಲ್ಲಿ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರನ್ನು ಇಂದು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ತಿರುಮಲದ ಪಾವಿತ್ರ್ಯತೆಯನ್ನು ಹೆಚ್ಚಿಸಲು ಹಾಗೂ ಭಕ್ತಾದಿಗಳ ಅನುಕೂಲಕ್ಕಾಗಿ ಟಿಟಿಡಿ ಮಂಡಳಿಯು ಇತ್ತೀಚೆಗೆ ಕೈಗೊಂಡ ನಿರ್ಧಾರಗಳ ಬಗ್ಗೆ ಪೊಂಗುಲೇಟಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸಚಿವ ಪೊಂಗುಲೇಟಿ ಅವರು ಶ್ರೀನಿವಾಸ್ ರೆಡ್ಡಿ ಅವರು ತಿರುಮಲದಲ್ಲಿ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರನ್ನು ಇವತ್ತು ಭೇಟಿಯಾಗಿ ಕೆಲ ಹೊತ್ತು ಚರ್ಚೆ ನಡೆಸಿದ್ದಾರೆ. ತಿರುಮಲದಲ್ಲಿ ಪಾವಿತ್ರ್ಯತೆಯನ್ನು ಹೆಚ್ಚಿಸೋಕೆ ಜೊತೆಗೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಟಿಟಿಡಿ ಮಂಡಳಿಯು ಇತ್ತೀಚೆಗೆ ಅದರಲ್ಲೂ ಬಿಆರ್ ನಾಯ್ಡು ಅವರು ಅಧ್ಯಕ್ಷರಾದ ಮೇಲೆ ಕೈಗೊಂಡಂತಹ ನಿರ್ಧಾರಗಳ ಬಗ್ಗೆ ಪೊಂಗುಲೇಟಿ ಶ್ರೀನಿವಾಸ್ ರೆಡ್ಡಿ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಈ ಹಿಂದೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು ಮತ್ತು ಈಗೇನು ಬದಲಾವಣೆಗಳನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಕೆಲವೊಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಬಿಆರ್ ನಾಯ್ಡು ಅವರು ಅಧ್ಯಕ್ಷರಾದ ಮೇಲೆ ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಖುದ್ದು ಅವರೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನ ಅಲ್ಲಿ ಹೋಗಿ ಚೆಕ್ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಅಲ್ಲಿ ಅನ್ಯ ಧರ್ಮದವರಿಗೆ ಅವಕಾಶ ಬೇರೆ ಕಡೆಗೆ ಅವ್ರನ್ನ ಬೇರೆ ಕಡೆ ಕೆಲಸಕ್ಕೆ ಅವ್ರನ್ನ ಕಳಿಸೋದಾಗಿರ್ಬೋದು. ಈ ರೀತಿ ಕೆಲವೊಂದಿಷ್ಟು ಮಹತ್ತರವಾದಂಥ ಬದಲಾವಣೆಗಳನ್ನು ಬಿಆರ್ ನಾಯ್ಡು ಅವರು ತಂದಿದ್ದಾರೆ. ಹಾಗಾಗಿಯೇ ಅವರ ಈ ಕಾರ್ಯವೈಖರಿಗೆ ಪೊಂಗುಲೇಟಿ ಶ್ರೀನಿವಾಸ್ ರೆಡ್ಡಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ತಿರುಮಲ ತಿರುಪತಿಯಲ್ಲಿ ಅನ್ಯ ಧರ್ಮದ ಚಿಹ್ನೆ ಮತ್ತು ಹೆಸರುಗಳಿರುವಂತಹ ವಸ್ತು ಮಾರಾಟ ಮಾಡಿದ್ದ ಅಂಗಡಿಗಳ ವಿರುದ್ಧ ಟಿಟಿಡಿ ಕ್ರಮ ಕೈಗೊಂಡಿದೆ. ಬೆಳಗ್ಗೆ ತಿಮ್ಮಪ್ಪನ ಭಕ್ತರಾದ ಹೈದರಾಬಾದ್ ಮೂಲದ ಶ್ರೀಧರ್ ತಮ್ಮ ಕುಟುಂಬ ಸದಸ್ಯರೊಂದಿಗೆ ದೇವರ ದರ್ಶನ ಪಡೆದರು. ಧರ್ಮ ದರ್ಶನದ ಬಳಿಕ ಸಿಆರ್ಒ ಕಚೇರಿಯ ಎದುರಿನ SNC ಶೆಡ್ನಲ್ಲಿರುವಂಥ ಅಂಗಡಿ ಸಂಖ್ಯೆ 3ರಲ್ಲಿ ತಮ್ಮ ಮಗುವಿನ ಸ್ಟೀಲ್ ಖಡ್ಗವೊಂದನ್ನು ಖರೀದಿಸಿದ್ದಾರೆ. ಅವರ ಮಗುವಿಗೆ ಈ ವೇಳೆ ಅಂಗಡಿಯಲ್ಲಿ ಅನ್ಯ ಧರ್ಮದ ಹೆಸರು ಮತ್ತು ಚಿಹ್ನೆ ಇರುವ ವಸ್ತುಗಳು ಕಂಡು ಆತಂಕಗೊಂಡಿದ್ದಾರೆ. ಪವಿತ್ರ ದೇಗುಲದಲ್ಲಿ ಅನ್ಯ ಧರ್ಮೀಯ ವಸ್ತುಗಳ ಮಾರಾಟದ ಬಗ್ಗೆ ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡು ಅವರನ್ನು ಸಂಪರ್ಕಿಸಿ ವಿಷಯವನ್ನು ತಲುಪಿಸಿದರು. ಬಿಆರ್ ನಾಯ್ಡು ಅವರ ಆದೇಶದಂತೆ ಹೀಗೆ ಭಕ್ತಾದಿ ಸಮೇತ ಅಂಗಡಿಗೆ ತೆರಳಿದ ಟಿಟಿಡಿ ಎಸ್ಟೇಟ್ ಟಾಸ್ಕ್ ಫೋರ್ಸ್ ಹಾಗೆ ವಿಜಿಲೆನ್ಸ್ ಅಧಿಕಾರಿಗಳು ತಾತ್ಕಾಲಿಕವಾಗಿ ಅಂಗಡಿ ಮುಚ್ಚಿ ತನಿಖೆಗೆ ಆದೇಶಿಸಿದ್ದಾರೆ. సంతకాలు పెట్టించుకో. వీళ్ళు చెప్పే వెర్షన్ ఏంటంటే మాకు చెన్నై నుంచి వస్తుంది, మేము గమనించలేదు స్టేట్మెంట్ సరే తర్వాత రోల్ చేయట్లేదు. నా పేరు శ్రీధర్ అండి. నేను హైదరాబాద్ నుంచి వచ్చాను. ఇవాళ మార్నింగ్ దర్శనం అయిపోయింది. అయితే మా తమ్ముడు ఆ పిల్లల్ని ఇక్కడికి ఏదో ఉంగరాలు కొనుక్కుందామని వచ్చాను అనమాట. షాప్కి వస్తే వాడు అరౌండ్ 8 years ఉంటాడనమాట. వాడికి ఒక కడియం కావాలంటే కొనేసి వాడు చెయ్యికేసాను. చెయ్యికేసి ఇంటికి తీసుకెళ్తా ఉంటే ఏంటిది పెద్దనాన్న దీని మీద జీసస్ రాసుంది అని చెప్పితే చూసేసి నేను ఇమీడియట్గా దీన్ని తీసుకెళ్ళేసి మన చైర్మన్ గారికి కంప్లైంట్ చేశాను. మళ్ళీ ఏమేమి ఉన్నాయి అబ్జర్వ్ చేస్తారు ఇక్కడ? ఇంకోటి నేను ఉంగరం కావాలి అని అడిగానండి. వెంకటేశ్వర స్వామి ఉంగరం కావాలన్నాను. వెంకటేశ్వర స్వామి ఉంగరం అనంటే ఒక ఉంగరం ఇచ్చారు. దాని మీద వెంకటేశ్వర. నా పేరు వచ్చా షకీల్. నేను హైదరాబాద్ నుండి వచ్చాను. నాకు నిన్ననే వచ్చాను. నేను ఇవాళ దర్శనం అయింది పొద్దున. మా పిల్లలకి ఇలాంటి చిన్న చిన్న వస్తువులు తీసుకుని వస్తే ఇలాంటివి అమ్ముతున్నారు ఇక్కడ. హిందూ టెంపుల్లో ఇలా జీసస్ లాంటి వస్తువులు పెట్టి ఇక్కడ ఇలా చేస్తున్నారు.